ಒಬ್ಬರು ಹಾರ್ಟ್ ಆಪ್ರೇಷನ್ ಆಗಿ ಅವರಿಗೆ ಪ್ರಸಾದನ ಹೋಗ್ತಿದ್ದಿಲ್ಲ ಉಣ್ಲಿಕ್ಕೆ. ಅವರು ಒಂದು ದಿವಸ ಇಲ್ಲಿ ಬಂದು ವಸ್ತಿ ಇದ್ದು ಇಲ್ಲಿ ಆ ತಾಯಿ ಗಂಗಾ ಇಲ್ಲಿ ಈ ಸ್ಥಳದೊಳಗೆ ಇರ್ತಕ್ಕಂಥ ಆಶ್ರಮದ ಗಂಗಾ ಮಾತೆಯ ಒಂದು ಸ್ನಾನ ಮಾಡಿ ಆ ಒಂದು ತಾಯಿ ನಾಗಮ್ಮ ತಾಯಿಗೆ ಪ್ರದಕ್ಷಿಣೆ ಹಾಕಿ ಧ್ಯಾನ ಮಾಡಿ ಭಜನೆ ಮಾಡಿ ಹೋದಂಥ ಸಮಯದೊಳಗೆ ಈಗ ಪರಿಪೂರ್ಣ ಆರಾಮಾಗಿನ್ರಿ ಅಮ್ಮಾರ, ನಾವು ಎಲ್ಲ ಪ್ರಸಾದ ಎಲ್ಲ ಸರಿಯಾಗಿ ಮಾಡ್ತೀವಿ, ಈಗ ದೇಹಕ್ಕೆ ಯಾವ ಥರದ್ದು ನಮಗೆ ಆಯಾಸ ತ್ರಾಸು ಆಗೋದಿಲ್ಲ ಅಂತ ಹೇಳಿದ್ರಿ ಅವ್ರು ಮೊನ್ನೆ ಬಂದಂಥ ಸಮಯದೊಳಗೆ. ಅದು ಒಂದು. ಇನ್ನೂ ಒಂದು, ಒಬ್ರದ್ದು ಗೌರ್ಮೆಂಟಿಂದ ಕೆಲಸ ಆಗ್ಬೇಕಾಗೈತ್ರಿ ಅಮ್ಮಾರ ಅಂತ ಹೇಳಿದ್ರಿ. ಈ ಯೂಟ್ಯೂಬ್ ಚಾನಲ್ನೊಳಗೆ ನೋಡಿ ಬಂದಿದ್ರು ಅವರು, ಬಾಗಲಕೋಟೆಯವರು. ಆ ಗೌರ್ಮೆಂಟ್ ಕೆಲಸ ಅವರು ಗೌರ್ಮೆಂಟ್ನವ್ರು ಮೊನ್ನೆ ಬಂದು ಇಲ್ಲಪ್ಪ ಆಯಿತು ನಿಮ್ಮ ಕೆಲಸ ಆಕೈತೆ ಅಂತ ಹೇಳಿ ಹೋಗ್ಯಾರ್ರಿ, ಅವರು ಆಗ್ಲಾರ್ದಂಥ ಕೆಲಸ ಆಕೈತೆ ಅಂತ ಹೇಳಿ ಹೋಗ್ಯಾರ ಅಂತ ಹೇಳಿದರು. ಅದೆಲ್ಲ ಈ ತಾಯಿ ಅಮ್ಮನವರ ಇಲ್ಲಿ ಶಕ್ತಿ ಇರ್ತಕ್ಕಂಥ ಶಕ್ತಿ ಮತ್ತು ನಾಗದೇವತೆಯ ಆಶೀರ್ವಾದದಿಂದ ಇಲ್ಲೆಲ್ಲ ಏನು ಭಕ್ತರು ಬೇಡ್ಕೊಂಡು ಹೋಗಾಕತ್ತಾರಲ್ಲ ಅವರೆಲ್ಲ ಕೆಲಸಗಳು ಪರಿಪೂರ್ಣ ಆಗಾಕತ್ತೇವಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಎಷ್ಟೋ ಭಕ್ತರು ಫೋನಿನ ಮುಖಾಂತರನ ತಮ್ಮ ಕಷ್ಟ ಪರಿಹಾರ ಆಗ್ಬೇಕಂತೇಳಿ ದಿನನಿತ್ಯ ಒಬ್ಬರು ಇಬ್ಬರು ಸುಮಾರು ಒಂದು 4-5 ಜನ ದಿನನಿತ್ಯ ಫೋನ್ ಮಾಡ್ತಾರೆ. ತಮ್ಮ ಕಷ್ಟಗಳನ್ನ ಅಲ್ಲೇ ಕುಂತ ತಮ್ಮ ಅಳಲು ಹೇಳ್ಕೊತಾರೆ. ಈಗಿನ ದಿನಮಾನದೊಳಗೆ ಹೆಣ್ಣು ಮಕ್ಕಳಿಗೆ ಬಹಳ ಸಾಕಷ್ಟು ಕಷ್ಟ ಐತಿ. ಹೆಣ್ಣು ಮಕ್ಕಳು ಪ್ರತಿನಿತ್ಯ ತಮ್ಮ ಗೋಳನ್ನು ಹೇಳ್ಕೊತಾರೆ. ಯೂಟ್ಯೂಬ್ ಚಾನಲ್ನೊಳಗೆ ನೋಡಿದ್ದೀವಿ ರೀ ಅಮ್ಮಾರ, ನಾವು ಅದರೊಳಗೆ ತಮ್ಮ ಬಗ್ಗೆ ಎಲ್ಲ ಕೇಳಿದ್ದೀವಿ. ಅಮ್ಮನವರ ಸನ್ನಿಧಿಗೆ ನಮಗೆ ಬರಲಿಕ್ಕೆ ಒಂದು ಸ್ವಲ್ಪ ತೊಂದರೆ ಐತಿ, ನನಗಿಲ್ಲೇ ಪರಿಹಾರ ಆಗ್ಬೇಕಂತ ಬೇಡ್ಕೊಂಡವ್ರಿಗೆ ಸಹಿತ ಅಮ್ಮ ಕೆಲವು ವಿಷಯಗಳನ್ನ ಅಲ್ಲೇ ಸಂಕಲ್ಪ ಮಾಡ್ಕೊಂಡವ್ರಿಗೂ ಪರಿಹಾರ ಮಾಡ್ಯಾಳ. ಮತ್ತು ಅವ್ರು ಹೊಳ್ಳಿ ಬಂದು ಇಲ್ಲಿ ಬೇಡ್ಕೊಂಡು ಹೊಂಟಾರ. ಅವ್ರಿಗೆ ಚಲೋನೂ ಆಗಾಕತ್ತೈತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಹೇಳ್ಬೇಕಂದ್ರೆ ಆ ಚಾನಲ್ನೊಳಗೆ ನೋಡಿ ಎಷ್ಟೋ ಜನ ನೋಡ್ಯಾರಲ್ಲ, ಅದರೊಳಗೆ ಬರೋಕೆ ಆಗ್ಲಾರ್ದಂಥವರು ಇಲ್ಲಿಗೆ ಬರುವಂಥ ಸಂಕಲ್ಪ ಮಾಡಿ ಇಲ್ಲಿಗೆ ಬಂದು ಹೋದ್ರೆ ತಮ್ಮ ಕಷ್ಟ ಪರಿಹಾರ ಆಕ್ಕವಂತ ನಾ ಅವ್ರಿಗೆ ಭಕ್ತಾದಿಗಳಿಗೆ ಒಂದು ವಿನಂತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರೊಳಗೆ ವಯಸ್ಸಾದಂಥವರು ಏನಿದಾರಲ್ಲ ಹಿರಿಯರು, ವೃದ್ಧಾಪ್ಯ ವಯಸ್ಸಿನವರು, ಅಮ್ಮವರ ಆ ತಾಯಿಯವರ ಬಗ್ಗೆ ನಾವು ಕೇಳೀವಿ. ಮಾಣಿಕೇಶ್ವರಿ ಅಮ್ಮವ್ರ ಬಗ್ಗೆ ಅವರ ಬೆಟ್ಟಕ್ಕೂ ನಾವು ಹೋಗಿ ಬಂದೀವಿ. ಅದಕ್ಕೆ ಅವ್ರ ಜೀವನದ ಬಗ್ಗೆ ಅವರ ಒಂದು ಪ್ರವಚನ ನಮಗೆ ಹೇಳ್ರಿ, ಇಲ್ಲೇ ನಾವು ಕೇಳಿ ಒಂದು ಜೀವನದೊಳಗೆ ನಮ್ಮ ಈ ಒಂದು ಜನ್ಮ ಹೋಗೋದ್ರೊಳಗನ ನಾವು ಧನ್ಯರಾಗಬೇಕು, ಮೋಕ್ಷ ಹೊಂದಬೇಕು ಅಂತ ಬೇಡ್ಕೊಂಡು ತಮ್ಮ ಅಳಲನ್ನು ಹೇಳಿದಂತಹ ವಯಸ್ಸಾದಂಥವ್ರು ಎಷ್ಟೋ ಜನ ಅದಾರ. ವಯಸ್ಸಾದಂಥ ವೃದ್ಧರು, ಅಂತಹ ವೃದ್ಧ ತಂದೆ ತಾಯಿಗಾಗಿ ಮತ್ತು ಅವರ ಮನೆತನಕ್ಕಾಗಿ ಭಕ್ತಾದಿಗಳಿಗಾಗಿ ಇವತ್ತು ಆ ತಾಯಿಯವರ ಮಹಿಮೆ ಹೇಳಲಿಕ್ಕೆ ನೀವು ಸಹ ಯೂಟ್ಯೂಬ್ ಚಾನಲ್ನವರು ನಮ್ಮ ಆಶ್ರಮಕ್ಕೆ ಇವತ್ತು ಬಂದೀರಿ. ಅದಕ್ಕಾಗಿ ಅಮ್ಮನವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅಮ್ಮನವರು ಆಶಮ್ಮ ಬುಗ್ಗಪ್ಪ ಅಂತಕ್ಕಂಥ ಒಂದು ಬಡತನದ ಮನೆತನದೊಳಗೆ ಮಲ್ಲಾಬಾದು ಗ್ರಾಮದೊಳಗೆ ಹುಟ್ಟಿ ಬಂದಂತಹ ತಾಯಿಯವರು. ಆಶಮ್ಮ ಬುಗ್ಗಪ್ಪ ಅನ್ನುವಂತಹ ತಾಯಿ ತಂದೆ ತಾಯಿಯ ಗರ್ಭದೊಳಗೆ ಹುಟ್ಟೋಕ್ಕಿಂತ ಪೂರ್ವದೊಳಗೆ ಈಗ ಮಹಾತ್ಮರು ಹುಟ್ಟಬೇಕಾದ್ರೆ ಮಹಾತ್ಮರ ಆಶೀರ್ವಾದದಿಂದನೇ ಮಹಾತ್ಮರು ಹುಡ್ತಾರೆ. ಮಹಾತ್ಮರ ಆಶೀರ್ವಾದ ಇಲ್ಲದೆ ಮಹಾತ್ಮರು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಉದಾಹರಣೆ ಹೇಳ್ಬೇಕಂದ್ರೆ ಸಾಧು ಸತ್ಪುರುಷರು ಶರಣರು ಲೋಕಕ್ಕಾಗಿ ಹುಟ್ಟಿ ಬರಬೇಕಾದ್ರೆ, ತ್ಯಾಗಿಗಳಾಗಬೇಕಾದ್ರೆ ಭೋಗ ಭಾಗ್ಯಗಳನ್ನ ಯೋಗಗಳನ್ನೆಲ್ಲ ತೊರೆದು ಸುಖಭೋಗಗಳನ್ನೆಲ್ಲ ತೊರೆದು ಒಬ್ಬ ಯೋಗಿನಿ ಆಗಬೇಕಾದ್ರೆ, ಒಬ್ಬ ಶಿವಶರಣರು ಆಗ್ಬೇಕಂದ್ರೆ ಅದಕ್ಕೆ ಒಂದು ಪೂರ್ವಜನ್ಮದ ಸುಕೃತ ಫಲ ಮತ್ತು ಒಂದು ಪೂರ್ವಜನ್ಮದ ದೈವಿ ಶಕ್ತಿಯ ಆಶೀರ್ವಾದ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದಿಂದನೇ ಅವ್ರು ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಆಕೈತಿ. ಅದಕ್ಕೆ ಉದಾಹರಣೆ ಆಶಮ್ಮ ಬುಗ್ಗಪ್ಪನವರು ಬಹಳ ದೈವಿ ಭಕ್ತರು. ಬಡತನದೊಳಗೆ ಇರ್ತಕ್ಕಂತಹ ಒಬ್ಬ ದೈವಿ ಭಕ್ತರು. ಯಾರಾದರೂ ಶರಣರು ಸಾಧು ಸತ್ಪುರುಷರನ್ನ ನೋಡಿದರೆ ಅವ್ರನ್ನ ಕರೆದು ಪ್ರಸಾದ ಮಾಡುವಂತಹ ಭಾಳ ಪುಣ್ಯಾತ್ಮರಿದ್ದರು ಅವರು. ಅಂತಹ ಪುಣ್ಯಾತ್ಮರಿಗೆ 3 ಮಂದಿ ಹೆಣ್ಣು ಮಕ್ಕಳು. ಒಬ್ಬಾಕಿ ಮೊದಲನೇದವಳು ಆಶಮ್ಮ ಬುಗ್ಗಪ್ಪನವರಿಗೆ ಕಾಳಮ್ಮ, ಮಾನಮ್ಮ, ಗುಣಸುಂದ್ರಮ್ಮ.
3 ಮಂದಿ ಹೆಣ್ಣು ಮಕ್ಕಳು. ಆ 3 ಮಂದಿ ಹೆಣ್ಣು ಮಕ್ಕಳು ಇದ್ದ ಕಾರಣಕ್ಕಾಗಿ ಆ ತಾಯಿ ಆಶಮ್ಮನಿಗೆ ಗಂಡು ಮಕ್ಕಳು ಬೇಕು ಅನ್ನೋ ಅಂಥದ್ದು ಒಂದು ಹಂಬಲ. ಗಂಡು ಮಕ್ಕಳು ಬೇಕಲ್ಲ, ನನಗೆ ಮಣಿತನಕ್ಕೆ ಒಂದು ಗಂಡು ಆಗಬೇಕು. ಆಗಿನ ಕಾಲದೊಳಗಾಗಲಿ ಈಗಿನ ಕಾಲದೊಳಗಾಗಲಿ ಜನರ ಅಲ್ಲಸಲ್ಲದ ಮಾತುಗಳು, ತುಚ್ಛವಾದ ನಿಂದನೆಯ ಮಾತುಗಳು ಯಾವ ಕಾಲಕ್ಕಾದ್ರೂ ಇದ್ದು. ಆ ಇದ್ದಂಥ ಸಮಯದೊಳಗೆ ಆಶಮ್ಮನಿಗೆ ನೀರಿಗೆ ಹೋದಂಥ ಸಮಯದೊಳಗೆ ಎಲ್ಲ ಕೆಲವು ತಾಯಂದಿರು ಅಪಹಾಸ್ಯ ಮಾಡೋದು, ಅವರಿಗೆ ಮನಸ್ಸಿಗೆ ನೊಂದುಕೊಳ್ಳುವಂಗೆ ಮಾಡೋದು ಮಾಡ್ತಾ ಇದ್ರಂತ. ಆಗ ಮನಸ್ಸಿಗೆ ನೊಂದುಕೊಂಡಾಗ ಆ ತಾಯಿ ಆಶಮ್ಮ ಬಂದು ನೊಂದುಕೊಂಡು, ಇಷ್ಟು ನಾನು ದೇವರಿಗೆ ಹರಕೆ ಹೊತ್ತರೂ ಸಹ, ಇಷ್ಟು ನಾನು ದೇವರಿಗೆ ಬೇಡ್ಕೊಂಡ್ರೂ ಸಹ ನನಗೆ ಗಂಡು ಸಂತಾನ ಇಲ್ಲ, ನನಗೆ ವಂಶೋದ್ಧಾರಕ ಇಲ್ಲ ಅಂತ ಕೊರಗ್ತಾ ಇರುವಂಥ ಸಮಯದೊಳಗೆ ಆಗ ದೇವ್ರ ಮುಂದೆ ಕುಂತು ಅಳ್ತಾಳಾಕಿ ತಾಯಿ. ದೇವ್ರ ಮುಂದೆ ಕುಂತು ಅತ್ತು ರಾತ್ರಿ ಸಮಯದೊಳಗೆ ಇದನ್ನೆಲ್ಲ ಗಂಡನಿಗೆ ಹೇಳಲಾರ್ದನ ನೊಂದುಕೊಂಡು, ಮನುಷ್ಯನೊಳಗನ ಇದನ್ನು ನೊಂದುಕೊಂಡು ಮಲ್ಕೊತಾಳ. ಮಲ್ಕೊಂಡಾಗ ಅವರ ಸ್ವಪ್ನದೊಳಗೆ ಆ ಒಂದು ಹುಲಿ ಮ್ಯಾಗ ಕುಂತು ಒಬ್ಬ ಶರಣರು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಆ ತಾಯಿ ಸ್ವಪ್ನದೊಳಗೆ ಬರ್ತಾರೆ. ಆ ತಾಯಿ ಸ್ವಪ್ನದೊಳಗೆ ಬಂದಾಗ ಆ ತಾಯಿಗೆ ಆಶೀರ್ವಾದ ಮಾಡ್ತಾರೆ. ಆಶಮ್ಮ, ನಿನ್ನ ಕರ್ಮದ ಕತ್ತಲೆ ಇನ್ನು ಕಳೀತೈತಿ, ನಿನಗೆ ಕಷ್ಟ ಅನ್ನುವಂಥದ್ದು ಇನ್ನು ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ, ನಿನ್ನ ಗರ್ಭದೊಳಗೆ ಒಂದು ಮಹಾಶಕ್ತಿ ಹುಟ್ಟಿ ಬರ್ತೈತಿ, ಏನು ಚಿಂತೆ ಮಾಡಬೇಡ ಅಂತ ಆಶೀರ್ವಾದ ಮಾಡ್ತಾರೆ. ಹಂಗೆ ಆಶೀರ್ವಾದ ಮಾಡಿ ಹೋದಾಗ ಕಣ್ ತೆಗೆದು ನೋಡ್ತಾಳೆ ಆಶಮ್ಮ. ಅವಾಗ ಬೆಳಗಾಗಿರ್ತೈತ್ರಿ, ಬೆಳಗಿನ ಜಾವ. ಬೆಳಗಾದಾಗ ಗಂಡನಿಗೆ ಹೇಳ್ತಾಳೆ, ಒಬ್ಬರು ಮಹಾಯೋಗಿಗಳು ಒಂದು ಜೀವಂತ ಹುಲಿ ಮ್ಯಾಗ ಕುಂತು ನನ್ನ ಒಂದು ಸ್ವಪ್ನದೊಳಗೆ ಕಂಡ್ರು, ದರ್ಶನ ಕೊಟ್ಟರು. ಅವರು ಇರ್ತಕ್ಕಂತಹ ಸ್ಥಳ ಉಮ್ನಾಬಾದದೊಳಗೆ ಅದಾರ ಅನ್ನುವಂಥದ್ದು ನನಗೊಂದು ಸೂಚನೆ ಕೊಟ್ಟಾರ. ಅದಕ್ಕೆ ಪೂರ್ವ ದಿಕ್ಕಿನೊಳಗೆ ನಾನು ಆ ಒಂದು 12 ಅಮಾವಾಸ್ಯೆಗೆ ಅಲ್ಲಿಗೆ ಹೋಗ್ಬೇಕಾಗೈತಿ, ಅವರ ಆಶೀರ್ವಾದ ಮಾಡಿ ಹೋಗ್ಯಾರ, ಹೋಗ್ಬೇಕು ಅಂದಾಗ ಆಗ ಆಶಮ್ಮನಿಗೆ ಗಂಡ ನಮಗೆ ಒಳ್ಳೇದಾಗ್ತೈತಿ ಅಂದ್ರೆ ನಾವು ಹೋಗೋಣ ಅಂಥೇಳಿ 12 ಅಮಾವಾಸ್ಯೆವರೆಗೂ ಎಲ್ಲಿ ಹೋದರು ಅಂದ್ರೆ ಉಮ್ನಾಬಾದಿಗೆ ಹೋಗ್ತಾರೆ. ಉಮ್ನಾಬಾದಿಗೆ ಹೋಗಿ ಉಮ್ನಾಬಾದಿಗೆ ಹೋದಂಥ ಸಂದರ್ಭದೊಳಗೆ ಆಗಿನ ಸಮಯದೊಳಗೆ ಆಗಿನ ಒಂದು ಕಾಲದೊಳಗೆ ಕಾಲ್ನಡಿಗೆ ಒಳಗೆ ಹೋಗುವಂಥ ಸಂದರ್ಭ ಪರಿಸ್ಥಿತಿ ಭಾಳ ಒಂದು ಕಷ್ಟಕರವಾದಂಥ ಜೀವನ, ಕಠೋರವಾದಂತಹ ಜೀವನದೊಳಗೆ ಆ ಆಶಮ್ಮ ಬುಗ್ಗಪ್ಪ ಎಷ್ಟೇ ಕಷ್ಟ ಆದರೂ ಸಹ ನಮಗೆ ಒಳ್ಳೇದಾಗಲಿ ಅಂಥೇಳಿ ಒಂದು ಭಕ್ತಿಯಿಂದ ಆ ಗುರುಗಳ ಹತ್ತಿರ ಹೋಗ್ತಾರೆ. ಅರಣ್ಯದೊಳಗೆ ಕಾಡಿನೊಳಗೆ ಆ ಕಾಡಿನ ಮಾರ್ಗದೊಳಗೆ ಹೋದಾಗ ಅವರು ಮಾಣಿಕ್ ಪ್ರಭುಗಳ ಮಠ ಅವ್ರಿಗೆ ಗೋಚಾರ ಆಗುತ್ತೆ. ಮಾಣಿಕ್ ಪ್ರಭುಗಳು ಕುಂತಿರ್ತಾರೆ ಬಾಗಲದೊಳಗೆ. ಕುಂತಾಗ ಹೇಳ್ತಾರೆ, ಈಗ ಬಂದೆಮ್ಮ ತಾಯಿ ಬಾ ಅಂತ ಕೈ ಮಾಡಿ ಸೊನ್ನೆ ಮಾಡಿ ಕರೆದಾಗ ಆಗ ಮಾಣಿಕ್ ಪ್ರಭುಗಳ ದರ್ಶನಕ್ಕೆ ಆ ತಾಯಿ ಓಡೋಡಿ ಬಂದು ಅವರಿಗೆ ಶರಣಾಗಿ ಆಶೀರ್ವಾದ ತಗೊತಾಳ. ಆಶೀರ್ವಾದ ತೆಗೆದುಕೊಂಡು ಆಗ ಆಶಮ್ಮ ತಾಯಿ ಬೇಡ್ಕೊತಾಳ, ನನಗೊಂದು ಗಂಡು ಮಗುವಿನ ಆಶೀರ್ವಾದ ನೀಡ್ಬೇಕ್ರಿ ಗುರುಗಳೇ, ನೀವು ಆಶೀರ್ವಾದ ಅನುಗ್ರಹಕ್ಕಾಗಿ ನಾ ಇಲ್ಲಿಗೆ ಬಂದೀನಿ ಅಂದಾಗ ಆಗ ಮಾಣಿಕ್ ಪ್ರಭುಗಳು ಹೇಳ್ತಾರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ನಾನು ನಿನಗೆ ಏನು ಹೇಳಿ ಹೋಗಿನ ತಾಯಿ, ಅದೇ ನಿನ್ನ ಒಂದು ಶಕ್ತಿ ಇಲ್ಲಿಗೆ ನಿನ್ನ ಬರಮಾಡಿಕೊಂಡೈತಿ, ನಿನಗಿನ ಮುಂದೆ ಎಲ್ಲ ಒಳ್ಳೇದಾಗ್ತೈತಿ ಅಂಥೇಳಿ ಆ 12 ಹೊಳಪು ಕಲ್ಲು ಸಕ್ಕರೆ ಒಂದು ಉತ್ತತ್ತಿಯನ್ನು ಆ ತಾಯಿಗೆ ಕೊಡ್ತಾರೆ. ಆ ತಾಯಿಗೆ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅದೇ ಪ್ರಕಾರ 12 ಅಮಾವಾಸ್ಯೆವರೆಗೂ ಏನು ಮಾಡ್ತಾರಂದ್ರೆ ಅವರಿಬ್ಬರು ಭಕ್ತಿಯಿಂದ ದಂಪತಿಗಳು ಆ ಶರಣರ ಮಠಕ್ಕೆ ಬರ್ತಾರೆ. ಶರಣರ ಮಠಕ್ಕೆ ಬಂದು ಭಕ್ತಿಯಿಂದ ನಡ್ಕೊತಾರೆ. ಆಗಿನ ಕಾಲದೊಳಗೆ ಮಾಣಿಕ್ ಪ್ರಭುಗಳು ಅಂದ್ರೆ ಜೀವಂತ ಹುಲಿ ಮ್ಯಾಗ ಕುಂತು ಅಡ್ಡಾಡ್ತಾ ಇದ್ರಂತ. ಕೊರಳೊಳಗೆ ಸರ್ಪ ಹಾಕ್ಕೊಂಡು ಅಡ್ಡಾಡುವಂತಹ ಒಂದು ಮಹಾಯೋಗಿ, ತ್ರಿಕಾಲ ಜ್ಞಾನಿ. ಅಂಥ ಶರಣರ ಆಶೀರ್ವಾದದಿಂದ ಯಾರು ಹುಡ್ತಾರೆ ಅಂದ್ರೆ ಮಾಣಿಕೇಶ್ವರಿ ಅಮ್ಮವ್ರು ಹುಡ್ತಾರೆ. ಅದಕ್ಕೆ ಸಾಧು ಸಂತರ ಒಂದು ಸತ್ಸಂಗ, ಶರಣರ ಒಂದು ಒಡನಾಟದಿಂದ ಏನಾಗ್ತೈತಿ ಅಂದ್ರೆ ಮಾನವ ಜನ್ಮ
ಪರಿಪೂರ್ಣವಾಗಿ ಹುಟ್ಟಿ ಬಂದದ್ದಕ್ಕೂ ಸಾರ್ಥಕ ಆಕೈತೆ ಅಂತ ಹೇಳ್ತಾರೆ. ಅದಕ್ಕೆ ಮನುಕುಲದ ಜನವೇ, ಸತ್ಯದ ಹಾದಿಯಲ್ಲಿ ನಿತ್ಯದ ಕರ್ಮ ಹೊತ್ತು ಬಾಳುವ ಮನವೇ, ನಿನ್ನ ಅಂತರಂಗದ ಮನೆಯಲ್ಲಿ ಸತ್ಯ ನಿತ್ಯಕ್ಕೆ ಸಾಕ್ಷಿಯಾಗಿ ಹನು ನಿನ್ನ ತಂದವ ಎಂದರಯ್ಯ ಗುರುದೇವ ರೇವಣ ಸಿದ್ದೇಶ್ವರ ಅನ್ನುವಂಥ ರೀತಿಯೊಳಗೆ ಈ ಮಾನವ ಜನ್ಮ ಮಹದೇವನಾಗಬೇಕಾದ್ರೆ ಅದಕ್ಕೆ ಮನುಷ್ಯ ಜನ್ಮಕ್ಕೆ ಸಂಸ್ಕಾರ ಬೇಕಂದ್ರೆ ಅದಕ್ಕೆ ಸಂಸ್ಕಾರ ಯಾರಿಂದ ಸಿಗುತ್ತಂದ್ರೆ ಅದು ಗುರುವಿನಿಂದಲೇ ಸಿಗುತ್ತೆ.